ಬಾಯ್ಲರ್ ಚಿಕನ್ ತಗೊಂಡಿದ್ದೀನಿ. 1 kg ಚಿಕನ್ಗೆ 2 ದೊಡ್ಡ ಲೋಟದಷ್ಟು ಅಕ್ಕಿ ತಗೋತಾ ಇದ್ದೀನಿ. ಅರ್ಧ kgಗಿಂತ ಸ್ವಲ್ಪ ಜಾಸ್ತಿ ಇದೆ ಅಕ್ಕಿ. ನಾನು ಜೀರಾ ರೈಸ್ ತಗೊಂಡಿದ್ದೀನಿ. ನೀವು ಯಾವ ರೈಸಲ್ಲಿ ಬೇಕಾದರೂ ಮಾಡ್ಕೊಬಹುದು. ನಾನು ಅಕ್ಕಿನ ನೆನೆಸ್ಕೊತಾ ಇಲ್ಲ, ಅಕ್ಕಿನ ಚೆನ್ನಾಗಿ ತೊಳೆದು ಡೈರೆಕ್ಟಾಗಿ ಹಾಕೊತೀನಿ. ನೆಕ್ಸ್ಟ್ ಸೊಪ್ಪುಗಳನ್ನೆಲ್ಲ ಮೊದಲೇ ರುಬ್ಬಿ ಇಟ್ಕೊತೀನಿ. ಅರ್ಧದಿಂದ ಮುಕ್ಕಾಲು ಕಟ್ನಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಎಷ್ಟು ತಗೋತೀವೋ ಅದ್ರ ಅರ್ಧದಷ್ಟು ಪುದೀನ ಸೊಪ್ಪು ತಗೋಬೇಕು. 1/4 ಕಟ್ನಷ್ಟು ಪುದೀನ ಸೊಪ್ಪಿದೆ. 4 ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇನ್ ಕೇಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಲ್ಲ ಅನ್ನೋದಿದ್ರೆ ಇದ್ರ ಜೊತೆಗೇನೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1 ಹೆಬ್ಬೆರಳು ಸೈಜಿಂದು ಶುಂಠಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಗರಂ ಮಸಾಲದಲ್ಲಿ 3 ಚಕ್ಕೆ ತಗೊಂಡಿದ್ದೀನಿ, 5 ಲವಂಗ, 3 ಏಲಕ್ಕಿ, 2 ಅನಾನಸ್ ಹೂವು ಮತ್ತು 3 ಮರಾಠಿ ಮೊಗ್ಗು, 1 ಕಲ್ಲು ಹೂವು, 1 ಜಾಪತ್ರೆ, 1 ಸ್ಪೂನಷ್ಟು ಸೋಂಫ್ ಕಾಳು ತಗೊಂಡಿದ್ದೀನಿ. ಇದೇ ಮಸಾಲೆಗಳು ಹಾಕ್ಕೋಬೇಕು ಅಂತ ಏನಿಲ್ಲ, ಜಸ್ಟ್ 3 ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡ್ರೂ ಸಹ ನಡೆಯುತ್ತೆ. ಬಿರಿಯಾನಿ ಮಾಡಲಿಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಸ್ವಲ್ಪ ಬಿಸಿಯಾದ ನಂತರ 100 ml ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಅಂದರೆ ಚಿಕ್ಕ ಕಾಫಿ ಲೋಟದಲ್ಲಿ 1 ಲೋಟದಷ್ಟು ಎಣ್ಣೆ ಇದೆ. ಬೇಕಿದ್ರೆ ಅರ್ಧ ಎಣ್ಣೆ ಅರ್ಧ ತುಪ್ಪ ಸಹ ಹಾಕ್ಕೋಬೋದು. ನಾನು ಬರೀ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಗರಂ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಯೂಶಲಿ ಬಿರಿಯಾನಿ ಮಾಡಬೇಕಾದ್ರೆ ಯಾವ ಮಸಾಲೆಗಳನ್ನ ಹಾಕೋತೀರಾ ಅದನ್ನೇ ಹಾಕ್ಕೊಂಡ್ರೂ ಸಾಕಾಗುತ್ತೆ. 3 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಕ್ಕೆ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಷ್ಟು ಸಣ್ಣ ಕಟ್ ಮಾಡ್ಕೊತೀವೋ ಅಷ್ಟು ಒಳ್ಳೆಯದು. ಎಣ್ಣೆನಲ್ಲಿ ಬೇಗ ಫ್ರೈ ಆಗುತ್ತೆ. ದಪ್ಪ ಕಟ್ ಮಾಡಿಕೊಂಡ್ರೆ ಎಣ್ಣೆನಲ್ಲಿ ಫ್ರೈ ಆಗೋದು ತುಂಬ ಲೇಟ್ ಆಗುತ್ತೆ. ಈರುಳ್ಳಿ ಸ್ವಲ್ಪನೂ ಹಸಿ ಇರಬಾರ್ದು, ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಬೇಗ ಬಾಡಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಅಷ್ಟರಲ್ಲಿ ಸೈಡಲ್ಲಿ ನೀರು ಬಿಸಿಗೆ ಇಟ್ಕೊಳ್ಳೋಣ. ಬಿಸಿನೀರು ರೆಡಿ ಇದ್ದರೆ ಬಿರಿಯಾನಿ ಸಹ ಬೇಗ ರೆಡಿ ಆಗಿಬಿಡುತ್ತೆ. ನೀರು ಬಿಸಿ ಮಾಡ್ಕೊಳ್ಳಿಕ್ಕೆ ನಾನಿವತ್ತು ಅಗ್ಯಾರೋ ರೀಜೆನ್ಸಿ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ ಯೂಸ್ ಮಾಡ್ತಾ ಇದ್ದೀನಿ. 1.2 ಲೀಟರ್ ಕೆಪಾಸಿಟಿ ಇರುವಂಥದ್ದು, 2 ವರ್ಷ ವ್ಯಾರಂಟಿ ಜೊತೆಗೆ ಬರುತ್ತೆ. ಇದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಡಿಟ್ಯಾಚಬಲ್ ಪವರ್ ಬೇಸ್ ಕೊಟ್ಟಿರ್ತಾರೆ, ಇದಕ್ಕೇನೆ ಪ್ಲಗ್ ಸಹ ಕೊಟ್ಟಿರ್ತಾರೆ. ಇದನ್ನ ಸ್ವಿಚ್ ಬೋರ್ಡಿಗೆ ಕನೆಕ್ಟ್ ಮಾಡಿಕೊಂಡು ಸ್ವಿಚ್ ಆನ್ ಮಾಡ್ಕೋಬೇಕು. ನೆಕ್ಸ್ಟು ಮೇನ್ ಯೂನಿಟ್ ಅಂದರೆ ಕೆಟಲ್ನ ಈ ಪವರ್ ಬೇಸ್ ಮೇಲೆ ಇಟ್ಕೋಬೇಕು. ನೋಡಲಿಕ್ಕೂ ಸಹ ತುಂಬಾ ಏಸ್ಥೆಟಿಕ್ ಆಗಿದೆ. ಮತ್ತು ಇದರಲ್ಲಿ ನಮಗೆ ಟೆಂಪ್ರೇಚರ್ ಕಡಿಮೆ ಬೇಕಾ ಜಾಸ್ತಿ ಬೇಕಾ ಅಂತಲೂ ಸಹ ಸೆಟ್ ಮಾಡ್ಕೊಬೋದು. ಈ ಟೆಂಪ್ರೇಚರ್ ಸೆಟ್ಟಿಂಗ್ ನಾಬ್ನಲ್ಲಿ ಆಫ್ 1, 2 ಅಂತ 3 ಆಪ್ಷನ್ ಇದೆ. ಮತ್ತು ತುಂಬಾ ಸ್ಟ್ರಾಂಗ್ ಆಗಿ ಸ್ಟರ್ಡಿ ಆಗಿರುವಂತಹ ಒಂದು ಗ್ಲಾಸ್ ಲಿಡ್ ಸಹ ಕೊಟ್ಟಿದ್ದಾರೆ. ಇದನ್ನ ಎಲೆಕ್ಟ್ರಿಕ್ ಕೆಟಲ್ ಥರನೂ ಯೂಸ್ ಮಾಡ್ಕೊಬೋದು ಮತ್ತು ಎಲೆಕ್ಟ್ರಿಕ್ ಸ್ಟೀಮರ್ ಥರನೂ ಯೂಸ್ ಮಾಡ್ಕೊಬೋದು. ತುಂಬ ರೀತಿಯಾದಂಥ ಅಟ್ಯಾಚ್ಮೆಂಟ್ಸ್ನ ಇದರಲ್ಲಿ ಕೊಟ್ಟಿರ್ತಾರೆ. ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗಬೇಕು ಅಂದರೆ ಈ ಮ್ಯಾನ್ಯಲ್ ಕೊಟ್ಟಿರ್ತಾರೆ, ಅದನ್ನು ನಾವು ನೀಟಾಗಿ ಓದ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದ್ರ ಜೊತೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮಿಂಗ್ ಪಾಟ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಮೋಮೋಸ್ ಮಾಡ್ಕೊಬಹುದು ಮತ್ತೆ ತರಕಾರಿಗಳನ್ನೆಲ್ಲ ಸ್ಟೀಮ್ ಕುಕ್ ಮಾಡ್ಕೊಬಹುದು. ಇದ್ರ ಜೊತೆಗೇನೆ ಒಂದು ಎಗ್ ಬಾಯ್ಲಿಂಗ್ ರ್ಯಾಕ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಮೊಟ್ಟೆ ಬೇಯಿಸ್ಕೋಬಹುದು, ಆಲೂಗೆಡ್ಡೆ ಬೇಯಿಸ್ಕೋಬಹುದು. ಬಾಯ್ಲ್ ಆದ್ಮೇಲೆ ಈ ಸ್ಟ್ಯಾಂಡ್ ನ ಹೊರಗಡೆ ತೆಗಿಲಿಕ್ಕೆ ಒಂದು ಸ್ಟ್ಯಾಂಡ್ ಸಹ ಕೊಟ್ಟಿದ್ದಾರೆ. ಟ್ರಾವೆಲ್ ಮಾಡ್ಬೇಕಾರೆಲ್ಲ ಮತ್ತೆ PG ಇರೋರಿಗೆ, ಹಾಸ್ಟೆಲೈಟ್ಸ್ಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ. ಮತ್ತೆ 3ನೇ ಅಟ್ಯಾಚ್ಮೆಂಟ್ ಬಂದು ಈ ಸ್ಟೀಲ್ ಗ್ರಿಲ್ ರ್ಯಾಕ್. ಇದ್ರ ಮೇಲೆ ಇಡ್ಲಿಕ್ಕೆ ಒಂದು ಪ್ಲಾಸ್ಟಿಕ್ ಬೌಲ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಇಡ್ಲಿ, ಡೋಕ್ಲಾ, ಕೇಕ್ ಏನ್ ಬೇಕಾದ್ರೂ ಸ್ಟೀಮ್ ಕುಕ್ ಮಾಡ್ಕೊಬಹುದು. ಈ ಪ್ರಾಡಕ್ಟ್ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನಾನು ಇದನ್ನ ಎಲೆಕ್ಟ್ರಿಕ್ ಕೆಟಲ್ ತರ ಯೂಸ್ ಮಾಡ್ತಾ ಇದ್ದೀನಿ ನೀರು ಬಿಸಿ ಮಾಡ್ಕೊಳ್ಳಿಕ್ಕೆ. ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡೋ ಅದೇ ಲೋಟದಲ್ಲಿ 4 ಲೋಟದಷ್ಟು ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಸರಿ ಹೋಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಪ್ಲಗ್ನ ಸ್ವಿಚ್ ಬೋರ್ಡಿಗೆ ಹಾಕಿ ಆನ್ ಮಾಡಿಕೊಂಡು ನಾಬ್ನ 2ಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ, ಬೇಗ ನೀರು ಕಾಯಲಿ ಅಂತ. ನೀರು ಬಿಸಿಗಿಡೋ ಅಷ್ಟರಲ್ಲಿ ಈ ಕಡೆ ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೇನೆ ಒಂದು 4 ಕಡ್ಡಿಯಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಕ್ಲೇಬೇಕಂತೇನಿಲ್ಲ, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಅಥವಾ ಇದ್ರ ಬದಲಿಗೆ ಸ್ವಲ್ಪ ಕಸ್ತೂರಿ ಮೆಂತ್ಯನೂ ಹಾಕೋಬಹುದು. ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 3 ಸಣ್ಣ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂಚೂರು ಸಹ ಹಸಿ ಹಸಿ ಅನ್ನಿಸ್ಬಾರ್ದು, ಅಷ್ಟು ಚೆನ್ನಾಗಿ ಇದನ್ನೆಲ್ಲನೂ ಫ್ರೈ ಮಾಡ್ಕೋಬೇಕು. ಹೋಗಬೇಕು, ಒಂಚೂರು ಸಹ ಹಸಿ ಹಸಿ ಅನ್ನಿಸ್ಬಾರ್ದು, ಅಷ್ಟು ಚೆನ್ನಾಗಿ ಇದನ್ನೆಲ್ಲನೂ ಫ್ರೈ ಮಾಡ್ಕೋಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗಿದೆ. ನೆಕ್ಸ್ಟ್ ಇದಕ್ಕೆ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದಂತಹ ಮಿಕ್ಸ್ಚರ್ ಹಾಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡಿದ್ದೀನಿ, ತರಿಯಾಗಿಲ್ಲ ಇದು. ಇದನ್ನು ಸಹ ಅಷ್ಟೇ ಹಸಿ ಅಂಶ ಎಲ್ಲ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ರುಬ್ಕೊಂಡಿದ್ದೆ. ಒಂದು ಸ್ವಲ್ಪನೂ ನೀರಿಲ್ದಲೇ ಇರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಸಣ್ಣ ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಯಾವಾಗಲೂ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು, ಇಲ್ದಲೇ ಇದ್ದರೆ ಅರಿಶಿನದ ಸ್ಮೆಲ್ ಹೋಗೋದಿಲ್ಲ, ಹಸಿ ಹಸಿ ಹಾಗೆ ಇರುತ್ತೆ.
ತಳ ಹಿಡಿಬಾರ್ದು ಅಂತ ಹೇಳಿ ಇಮಿಡಿಯೇಟಾಗಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. 4 ಚಿಕ್ಕ ಸೈಜಿನ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ದಪ್ಪ ಸೈಜಿಂದಾದರೆ 2ರಿಂದ 3 ಹಾಕ್ಕೊಂಡ್ರೂ ಸಹ ನಡೆಯುತ್ತೆ. ಟೊಮ್ಯಾಟೊ ಸಹ ಚೆನ್ನಾಗಿ ಬೇಯಬೇಕು, ಒಂದು ಸ್ವಲ್ಪನೂ ಹಸಿ ಹಸಿ ಇರಬಾರ್ದು. ಟೊಮ್ಯಾಟೊ ಬೇಯೋ ಅಷ್ಟರಲ್ಲಿ ತಳ ಹಿಡಿಬಾರ್ದು ಅಂತ ಹೇಳಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ವ, ಅದಕ್ಕೆ ಒಂದು ಅರ್ಧ ಕಾಫಿ ಲೋಟದಷ್ಟು ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಬೇಯೋ ಅಷ್ಟರಲ್ಲಿ ಆ ನೀರು ಸಹ ಎಲ್ಲ ಹಿಂಗೋಗುತ್ತೆ. ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಬೆಂದಮೇಲೆ, ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆದಮೇಲೆ ಈ ಥರ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ಚಿಕನ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಉಪ್ಪು ಹಾಕಿ ತೊಳ್ಕೊಂಡಿದ್ದೀನಿ ಚಿಕನ್ನ. ನಾನು ಬ್ರಾಯ್ಲರ್ ಚಿಕನ್ ಹಾಕ್ಕೊಂಡಿದ್ದೀನಿ. ಇದ್ರ ಬದಲಿಗೆ ನಾಟಿ ಕೋಳಿ ಅಥವಾ ಫಾರಂ ಕೋಳಿ ಹಾಕ್ಕೊಂಡು ಚಿಕನ್ ಬಿರಿಯಾನಿ ಮಾಡಿಕೊಂಡ್ರೆ ಈ ಬಿರಿಯಾನಿ ಟೇಸ್ಟ್ ಇನ್ನೂ ಸಖತ್ತಾಗಿ ಬರುತ್ತೆ. ಚಿಕನ್ ಬೇಡ ಅಂದರೆ ಸೇಮ್ ರೆಸಿಪಿಗೆ ನೀವು ಮಟನ್ನಲ್ಲೂ ಸಹ ಮಾಡ್ಕೊಬೋದು ಬಿರಿಯಾನಿನ. ಮಸಾಲೆ ಜೊತೆ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2ರಿಂದ 3 ಚಿಕ್ಕ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕಿದ ಕೂಡಲೇ ಉಪ್ಪು ಹಾಕೋಬೇಕು, ಇಲ್ದಲ್ಲೇ ಇದ್ರೆ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋದಿಲ್ಲ. ನೆಕ್ಸ್ಟ್ ಇದಕ್ಕೆ 1.5 ಸಣ್ಣ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 3/4 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿನ ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೋಬೇಕು. ಇಲ್ಲಾಂದರೆ ಹಾಕ್ಕೊಂಡಿಲ್ಲ ಅಂದರೂ ಸಹ ನಡೆಯುತ್ತೆ. 10 ರೂಪಾಯಿದು 1 ಪ್ಯಾಕೆಟ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಮಸಾಲ ಇಲ್ಲ ಅನ್ನೋದಿದ್ರೆ ಬಿರಿಯಾನಿ ಮಸಾಲ ಬದಲಿಗೆ 2 ಚಮಚದಷ್ಟು ಗರಂ ಮಸಾಲ ಸಹ ಹಾಕ್ಕೋಬೋದು. ಹೋಮ್ ಮೇಡ್ ಆದರೂ ಹಾಕ್ಕೊಳ್ಳಿ, ರೆಡಿಮೇಡ್ ಆದರೂ ಹಾಕ್ಕೊಳ್ಳಿ. ಹೋಮ್ ಮೇಡ್ ಗರಂ ಮಸಾಲ, ಬಿರಿಯಾನಿ ಮಸಾಲ ಪೌಡರ್ ರೆಸಿಪಿ ಎಲ್ಲ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡಿ ನೋಡಿ. ಮಸಾಲನೆಲ್ಲ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನೀರು ಸಹ ಚೆನ್ನಾಗಿ ಬಿಸಿಯಾಗಿರುತ್ತೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಎಲೆಕ್ಟ್ರಿಕ್ ಕೆಟಲ್ನ ಆಫ್ ಮಾಡ್ಕೊತಾ ಇದ್ದೀನಿ ನಾಬ್ನಲ್ಲಿ. ಇದರಲ್ಲಿ ಮೊದಲಿಗೆ ಸ್ವಲ್ಪ ನೀರು ಮಾತ್ರ ಹಾಕ್ಕೊಂಡಿದ್ದೀನಿ. 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಮೊದಲಿಗೆ. ಚಿಕನ್ ಬೇಯಲಿಕ್ಕೆ ಸಾಕಿಷ್ಟು ನೀರು ತಳ ಹಿಡಿಬಾರ್ದು ಅಂತ ಹಾಕ್ಕೊಂಡಿರೋದು. ಇನ್ನು ಉಳಿದಿದ್ದನ್ನ ಕೊನೆಯಲ್ಲಿ ಚಿಕನ್ ಬೆಂದಮೇಲೆ ಹಾಕ್ಕೊಳ್ಳೋಣ. ಬಿಸಿನೀರು ಹಾಕಿರೋದ್ರಿಂದ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ, ಬೇಗನೆ ಬೇಯುತ್ತೆ. ಈ ರೀತಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊತೀನಿ. ಬ್ರಾಯ್ಲರ್ ಚಿಕನಲ್ಲಿ ಮಾಡ್ಕೊತಾ ಇದ್ದರೆ 1 ವಿಷಲ್ ಸಾಕಾಗುತ್ತೆ. ನಾನಿಲ್ಲಿ 1 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇನ್ ಕೇಸ್ ನಾವು ಮೊಟ್ಟೆ ಕೋಳಿನಲ್ಲಿ ಅಥವಾ ನಾಟಿ ಕೋಳಿನಲ್ಲಿ ಅಥವಾ ಮಟನ್ನಲ್ಲಿ ಮಾಡ್ಕೊತಾ ಇದ್ದರೆ 2ರಿಂದ 3 ವಿಷಲ್ ಕೂಗಿಸ್ಕೊಬೇಕಾಗುತ್ತೆ. ಒಂದು ವಿಷಲ್ ಬಂದು ಪೂರ್ತಿ ಪ್ರೆಷರ್ ಹೋದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ. ಒಂದು 60-70% ಅಷ್ಟು ಚಿಕನ್ ಬೆಂದಿರುತ್ತೆ. ಇದನ್ನು ಹೀಗೆ ತಿನ್ಬೋದು. ಚಿಕನ್ ಗ್ರೇವಿ ಥರ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಹಿಡ್ದಿರುತ್ತೆ ಚಿಕನ್ನಿಗೆ. ಗೀ ರೈಸ್ಗೆ, ಕುಷ್ಕ ರೈಸ್ಗೆಲ್ಲ ನೀವು ಈ ರೀತಿಯಾಗಿ ಪಟ್ಟಂತ ಗ್ರೇವಿ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಈಸಿಯಾಗಿ ಸಹ ಆಗಿಬಿಡುತ್ತೆ. ನಾನು ಬಿರಿಯಾನಿ ಮಾಡ್ಕೋತಾ ಇರೋದ್ರಿಂದ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಇನ್ನು ಉಳಿದಿದ್ದು ನೀರು ಇತ್ತಲ್ವ 3 ಲೋಟದಷ್ಟು ನೀರು, ಅದನ್ನು ಪೂರ್ತಿ ಹಾಕ್ಕೊಂಡಿದ್ದೀನಿ. ಬಿಸಿ ಬಿಸಿ ನೀರು ಹಾಕ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಸರಿ ಹೋಗುತ್ತೆ. ಒಬ್ಬೊಬ್ಬರಿಗೆ ತುಂಬ ಉದ್ರುದ್ರಾಗಿದ್ದರೆ ಇಷ್ಟ ಆಗುತ್ತೆ ಅಂಥವರು 3/4 ಲೋಟದಷ್ಟು ನೀರು ಹಾಕ್ಕೋಬೋದು. ಕುದಿತಿರೋ ನೀರು ಹಾಕಿರೋದ್ರಿಂದ ತುಂಬ ಟೈಮ್ ಹಿಡಿಯೋದಿಲ್ಲ, ಬೇಗನೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸರಿ ಮಾಡ್ಕೊಳ್ಳಿ. ಮತ್ತು ಕೊನೆಯಲ್ಲಿ ಒಂದು ಪೂರ್ತಿ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಎಲ್ಲದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ಹಾಕೋತಾ ಇದ್ದೀನಿ. 2 ಲೋಟದಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಹಾಕೊತಾ ಇದ್ದೀನಿ. ನಾನು ನೆನೆಸಿಲ್ಲ ಅಕ್ಕಿನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಬರಲಿಕ್ಕೆ ಬಿಡ್ತೀನಿ. ಇದು ಈ ರೀತಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ವಿಷಲ್ ಹಾಕ್ಕೋಬೇಕಾಗುತ್ತೆ. ಬಟ್ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದ್ಸರಿ ಈ ರೀತಿಯಾಗಿ ನಿಧಾನಕ್ಕೆ ಜಂಟಲಾಗಿ ತಳದಿಂದ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ದಲ್ಲಿದ್ದರೆ ತಳ ಹಿಡಿದು ಬಿಡುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ನಂತರನೇ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. ನೀವು ಚಿಕನ್ ಮಟನ್ ಯಾವುದ್ರಲ್ಲೇ ಮಾಡ್ಕೋತಾ ಇರಲಿ, ಅಕ್ಕಿ ಹಾಕಿದ ಮೇಲೆ 2 ವಿಷಲ್ ತಗೊಳ್ಳಿ. ಅನ್ನ ಬೇಯಲಿಕ್ಕೆ 2 ವಿಷಲ್ ಬೇಕು. ಎರಡು ವಿಷಲ್ ಬಂದು ಪ್ರೆಷರ್ ಪೂರ್ತಿ ರಿಲೀಸ್ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿಯಾಗಿರುವಂತಹ ಖಾರವಾಗಿರುವಂತಹ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಇದು ಒಂದೇ ರೆಸಿಪಿನಲ್ಲಿ ನೀವು ವೆರೈಟಿಯಾಗಿ ಟ್ರೈ ಮಾಡ್ಬೋದು. ನಾನು ಸೊಪ್ಪುಗಳನ್ನೆಲ್ಲ ರುಬ್ಬಿ ಹಾಕಿದ್ದೀನಿ. ನೀವು ಬೇಕಾದರೆ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕೋಬೋದು. ಬೇಕಿದ್ರೆ ನೀವು ನಿಂಬೆಹಣ್ಣು ಬದಲಿಗೆ ಮೊಸರು ಹಾಕೋಬೋದು. ರೊಟ್ಟಿ ಚಪಾತಿಗೆಲ್ಲ ಗ್ರೇವಿ ಥರನಾದರೂ ಮಾಡ್ಕೊಳ್ಳಿ ಅಥವಾ ರೈಸ್ ಹಾಕ್ಕೊಂಡು ಬಿರಿಯಾನಿ ಥರನಾದರೂ ಮಾಡ್ಕೊಳ್ಳಿ. ಚಿಕನ್ ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ಜಾಸ್ತಿ ಇದನ್ನು ಕಲಸೋಗೋ ರೀತಿಯೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಡೈರೆಕ್ಟಾಗಿ ಇದನ್ನು ಸರ್ವ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಸಿ ಬಿಸಿಯಾಗಿ ಸಖತ್ತಾಗಿರುತ್ತೆ. ಇದನ್ನು ಹೀಗೇನಾದರೂ ತಿನ್ಬೋದು, ಮೊಸರು ಬಜ್ಜಿ ಜೊತೆನಾದರೂ ತಿನ್ಬೋದು, ಅಥವಾ ಬಿರಿಯಾನಿ ಸೇರುವ ಜೊತೆನಾದರೂ ತಿನ್ಬೋದು. ಬಿರಿಯಾನಿ ಸೇರುವ ರೆಸಿಪಿನ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ.